ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮಹಿವೀರ್. ನೇತಾನ್ಯಾಹು ಅವರು ಮುಂದಿನ ವಾರ ವಾಷಿಂಗ್ಟನ್ಗೆ ಭೇಟಿ ನೀಡಲಿದ್ದಾರೆ ಹಾಗೂ ಟ್ರಂಪ್ ಅವರನ್ನು ಭೇಟಿಯಾಗಲಿದ್ದಾರೆ. ಯೆಮೆನ್ ವಾಯುಪಡೆಯು ಮಾರಿಬ್ ಮತ್ತು ಆಲ್ ಜೋಫಾ ಮುಂಚೂಣಿಯಲ್ಲಿರುವ ಹೌತಿ ಕ್ಷಿಪಣಿ ಹಾಗೂ ಡ್ರೋನ್ ಉಡಾವಣಾ ತಾಣಗಳ ಮೇಲೆ ದಾಳಿ ನಡೆಸಿದೆ ಎಂದು ಇಬ್ಬರು ಮಿಲಿಟರಿ ಅಧಿಕಾರಿಗಳು ತಿಳಿಸಿದ್ದಾರೆ. ಶಿಕ್ಷಣ ಸಚಿವಾಲಯದ ಜವಾಬ್ದಾರಿಯನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ವಹಿಸಲಾಗಿದೆ. ಯೆಮೆನ್ ಹೌತಿಗಳು ಸೌದಿಯ ಜೀಜನ್ ಮತ್ತು ಯಾಂಬೂನಲ್ಲಿರುವ ಅರಾಮ್ಕೋ ತಾಣಗಳ ಮೇಲೆ ದಾಳಿ ನಡೆಸಿದ್ದಾರೆ. ಉಕ್ರೇನ್ ಜೆಲೆನ್ಸ್ಕಿ ಅವರು ಉತ್ತರ ಕೊರಿಯಾದಿಂದ 30,000 ಸೈನಿಕರನ್ನು ಸೇರ್ಪಡೆಗೊಳಿಸಲು ರಷ್ಯಾ ಗುರಿ ಹೊಂದಿದೆ ಎಂದು ಆರೋಪಿಸಿದ್ದಾರೆ. ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಇರಾನ್ನ ವಾಣಿಜ್ಯ ನೌಕೆಯ ಮೇಲೆ ಉಕ್ರೇನ್ ನಡೆಸಿದ ದಾಳಿಯನ್ನು ಇರಾನ್ ವಿದೇಶಾಂಗ ಸಚಿವಾಲಯ ಖಂಡಿಸಿದೆ. ಸ್ಫೋಟದಲ್ಲಿ ಒಬ್ಬ ನಾವಿಕ ಮತ್ತೊಬ್ಬನಿಗೆ ಗಾಯಗೊಂಡಿದ್ದಾನೆ. ಇರಾನ್ ವಾಣಿಜ್ಯ ನೌಕೆಯ ಮೇಲಿನ ದಾಳಿಗೆ ಸಂಬಂಧಿಸಿದಂತೆ ಇರಾನ್ ಉಕ್ರೇನ್ನ ಜಾರ್ಜ್ ಡಿ ಅಫೇರ್ಸ್ ತಾತ್ಕಾಲಿಕ ರಾಯಭಾರಿ ಅವರನ್ನು ಕರೆಸಿಕೊಂಡಿದೆ. ಇರಾನ್ ಇದನ್ನು ಖಂಡಿಸಿದೆ. ಬರ್ಲಿನ್ನಲ್ಲಿ ಕ್ರಿಸ್ಟೋಫರ್ ಸ್ಟ್ರೀಟ್ ಡೇ ರದ್ದುಗೊಳಿಸಲಾಗಿದೆ. ಟೈರ್ ಗಾರ್ಟನ್ನಲ್ಲಿ ಕಾರು ಜನಸಂದಣಿಯ ಮೇಲೆ ಹರಿದ ನಂತರ US ಮಿಲಿಟರಿ ಜುಲೈ 25ರಂತೆ ಇರಾನ್ ದಿಗ್ಬಂಧನವನ್ನು ಭೇದಿಸಲು ಪ್ರಯತ್ನಿಸುತ್ತಿದ್ದ 12 ವಾಣಿಜ್ಯ ಹಡಗುಗಳನ್ನು ಸೆಂಟ್ಕಾಮ್ ತಡೆಹಿಡಿದಿದೆ. US ಮಿಲಿಟರಿ ಜುಲೈ 24ರಂದು ಒಮಾನ್ ಕೊಲ್ಲಿಯಲ್ಲಿ ಸೆಂಟ್ಕಾಮ್ ಪಡೆಗಳು ಮೊಜಾಂಬಿಕ್ ಧ್ವಜ ಹೊಂದಿರುವ ಲಾವೆಂಡ್ ತೈಲ ಟ್ಯಾಂಕರನ್ನು ನಿಷ್ಕ್ರಿಯಗೊಳಿಸಿದೆ. ಇರಾನ್ನ IRGC ವಕ್ತಾರ US ಯುದ್ಧದಲ್ಲಿ ಬ್ರಿಟನ್ ಬೆಂಬಲಿಸಿದರೆ ಅದು ಖಚಿತ ಮತ್ತು ಕಾನೂನುಬದ್ಧ ಗುರಿಯಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ವಾರಾಂತ್ಯದಲ್ಲಿ ಹರ್ಮುಜ್ ಜಲಸಂಧಿಯ ಕುರಿತು ಟೆಹರಾನ್ನಲ್ಲಿ ಇರಾನ್ ಮತ್ತು ಒಮಾನ್ ಮಾತುಕತೆ ನಡೆಸಲಿವೆ ಎಂದು ಹೇಳಿದ್ದಾರೆ. ಹರ್ಮುಜ್ ಜಲಸಂಧಿಯ ಕುರಿತು ಇರಾನ್ ಮತ್ತು ಒಮಾನ್ ಚರ್ಚೆಗಳು ಫಲಪ್ರದವಾಗಿವೆ. ವೈಮಾನಿಕ ಗಡಿ ಉಲ್ಲಂಘನೆ ರೊಮಾನಿಯಾದ ವಾಯುಪ್ರದೇಶಕ್ಕೆ ನುಗ್ಗಿದ ಅನಧಿಕೃತ ಡ್ರೋನ್ ಒಂದನ್ನು ರೊಮಾನಿಯಾದ ವಾಯುಪಡೆಯ F-16 ಯುದ್ಧ ವಿಮಾನವು ಯಶಸ್ವಿಯಾಗಿ ಹೊಡೆದುರುಳಿಸಿದೆ. ಇಲ್ಲಿಗೆ 26 ಜುಲೈನ ಜಿಯೋಪೊಲಿಟಿಕ್ಸ್ ಸುದ್ದಿಗಳು ಮುಕ್ತಾಯಗೊಳ್ಳಲಿವೆ. ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ಮಹಿವೀರ್ KSP ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.